ಸೊ ಗಾಯ್ಸ್, ಇವತ್ತು ನಮ್ಮ ಹತ್ರ ಇದೆ ಒಂದು ಇದು ಚೇತಕ್ ಸ್ಪೀಡ್ 400mm ಫ್ಯಾನ್. ಇದು ಪೆಡೆಸ್ಟಲ್ ಫ್ಯಾನ್, ಇದು ಸ್ಟ್ಯಾಂಡ್ ಫ್ಯಾನ್ ಅಂತೀವಲ್ಲ ಅದೇ ಫ್ಯಾನ್ ಇದು. ಸೊ ಇದನ್ನ ನಮಗೆ ಬಿದ್ದಿರುವಂತ ಪ್ರೈಸ್ ಬಂದ್ಬಿಟ್ಟು 1835 ರೂಪಾಯಿ ಡೆಲಿವರಿ ಚಾರ್ಜ್ ಪ್ಲಸ್ ಬಿದ್ದಿದೆ ನನಗೆ. ನಿಮಗೆ ಇದು 1800 ರೂಪಾಯಿ ಒಳಗೆ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಇದು. ಸೊ ಇದು ಏಫ್ ಚೆನ್ನಾಗಿ ಡೆಲಿವರ್ ಮಾಡುತ್ತಾ? ನಿಜವಾಗ್ಲೂ ಹೇಳಬೇಕಂದ್ರೆ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ನಾನು ಅದಕ್ಕೆ ಈ ಫ್ಯಾನ್ ಆರ್ಡರ್ ಮಾಡಿದ್ದೀನಿ. ಸೊ ಇವತ್ತು ಅನ್ಬಾಕ್ಸ್ ಮಾಡಿ ನೋಡುವ ಬಾಕ್ಸ್ ಅಲ್ಲಿ ಕಂಟೆಂಟ್ ಏನೇನು ಬರುತ್ತೆ, ಸೊ ಫ್ಯಾನ್ ಏರ್ ಫ್ಲೋ ಕೂಡ ಹೇಗಿದೆ ಅಂತ ಇವತ್ತು ಟೆಸ್ಟ್ ಮಾಡವ. ಬನ್ನಿ ಫ್ರೆಂಡ್ಸ್. ಸೊ ಬಾಕ್ಸ್ ನೋಡೋದಾದ್ರೆ ತುಂಬಾ ಹೈಪ್ ಅಂತದ್ದು ಏನಿಲ್ಲ. ಸೊ ನಾರ್ಮಲ್ ಪ್ಯಾಕೇಜಿಂಗ್ ಅಲ್ಲೇ ಬಂದಿದೆ. ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಇದು ನಾರ್ಮಲ್ ಪ್ಯಾಕೇಜಿಂಗ್ ಅಂತ ಹೇಳ್ಬೋದು. ಸೊ ಬನ್ನಿ ಬಾಕ್ಸ್ನ ಓಪನ್ ಮಾಡೋಣ. ಫಸ್ಟ್ ಇಲ್ಲಿಂದ ಹೀಗೆ ಅನ್ಕೊಂಡು 1 ಓಪನ್ ಆಯಿತು, 2 ಕೂಡ ಮಾಡೋಣ. ಸೊ ಇದನ್ನ ಕಟ್ ಮಾಡೋದು ಬೇಡ, ಸೈಡಿಂದ ತೆಗಿಯೋಕ್ಕೂ ಬರಲ್ಲ, ಇದು ಕಟ್ಟೆ ಮಾಡಬೇಕು ಇದಕ್ಕೆ. ಓಕೆ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ವಿಡಿಯೋಗೊಂದು ಲೈಕ್ ಮಾಡಿಬಿಡಿ, ನಮ್ಮ ಸ್ಟ್ರಗಲ್ ಇದೇ ಥರ ಇದು ಕಂಟಿನ್ಯೂ ಇರುತ್ತೆ. ಓಕೆ, ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ನಂದು ಚೆನ್ನಾಗಿದೆ, ನಿಮಗೂ ಕೂಡ ಚೆನ್ನಾಗಿ ಸಿಗಲಿ ಅಂತ ಅನ್ಕೊಳ್ತೀನಿ. ಸೊ ಬನ್ನಿ ಇದನ್ನ ತೆಗೆದ್ಬಿಡೋಣ. ನನಗಿದು ತೆಗೆದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ ಫ್ರೆಂಡ್ಸ್, ಯಾಕಂದ್ರೆ ಅದು ಒಂದು ಫೀಲ್ ಇರುತ್ತಲ್ಲ, ಫೀಲ್ ಆಗುತ್ತೆ ಅದು. ಬನ್ನಿ. ವಾವ್, ನೋಡ್ತಾ ಇರ್ಬೋದು ನಮ್ಮ ಇದರಲ್ಲಿ ಬಾಕ್ಸ್ ಕಂಟೆಂಟ್ ಏನೇನಿದೆ ಅಂತ ತೋರಿಸ್ತಾ ಇದೆ ನಿಮಗೆ. ಸೊ ನೋಡಿ. ಓಕೆ, ಇದು ನಮ್ಮ ರಾಡು. ಸೊ ಇದನ್ನ ಸೈಡ್ಗೆ ಇಟ್ಬಿಡೋಣ. ಹಾಗೂ ಇದು ನಮ್ದು ಬಂದ್ಬಿಟ್ಟು ಜೋ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಲ್ಲಿ ಬರುತ್ತಲ್ಲ ಮೆಟಲಿಂದು, ಇದು ಮೆಟಲಿಂದು ಗೈಸ್ ಇದು. ಸೊ ನೋಡ್ತಾ ಇರ್ಬೋದು ನೀವು, ಮೆಟಲ್ ಗಾರ್ಡ್ ಬರುತ್ತಲ್ಲ, ಇದನ್ನ ಸೈಡ್ಗೆ ಇಟ್ಬಿಟ್ರೆ ನೆಕ್ಸ್ಟ್ ನಮಗೆ ಸಿಗ್ತಾ ಇರುವಂಥದ್ದು. ಸೊ ಇದರಲ್ಲಿ ಏನಿದೆ, ಇದು ಖಾಲಿ ರೆಡ್ ಕೊಟ್ಟಿದ್ದಾರೆ ನೋಡಿ. ಸೊ ಇದರಲ್ಲಿ ಮೇ ಬಿ ಬೇಸ್ ಇದೆ ಅಂತ ಅನ್ಕೊಳ್ತೀನಿ. ಬೇಸ್ ಇದೆ, ಎಸ್. ಗೈಸ್ ನೋಡ್ಬೋದು, ಇದರಲ್ಲಿ ನಮ್ಮ ಬೇಸ್ ಇದೆ, ಪ್ಲಾಸ್ಟಿಕ್ ಬೇಸ್ ಗೈಸ್. ಇದು ಪ್ಲಾಸ್ಟಿಕ್ ಇದೆ, ಸ್ವಲ್ಪ ಹೆವಿ ವೇಟ್ ಇದೆ. ಅಪ್ರಾಕ್ಸಿಮೇಟ್ಲಿ 1.5 kg ಇದೆ ಆರಾಮಾಗಿ. ಸೊ ಇದನ್ನ ಸೈಡ್ಗೆ ಇಟ್ಬಿಡೋಣ ಈ ಥರ. ಇದರಲ್ಲಿ ಮತ್ತೇನಿದೆ ಅಂದರೆ ಮೋಟರ್ ಸಿಗ್ತಾ ಇರೋವಂಥದ್ದು. ಸೊ ಮೋಟರ್ಗೆ ಸೇಫ್ಟಿ ಕವರೇಜ್ ಎಲ್ಲ ಕೊಟ್ಟಿರೋವಂಥದ್ದು, ವಿಚ್ ಇಸ್ ಗುಡ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ನೋಡಿ, ಇಲ್ಲಿದೆ ನಮ್ಮ ಮೋಟರು. ಸೊ ನೋಡಿ, ಮೋಟರ್ ಈ ಥರ ಇದೆ. ಇದು ಫ್ಯಾನ್ ಫ್ರೆಂಡ್ಸ್ ಇದು. ಮತ್ತೆ ಇದನ್ನ ಬಿಟ್ಟರೆ ನಮಗೆ ಬಾಕ್ಸಲ್ಲಿ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿಕೊಂಡು ನೀವು ಫ್ಯಾನ್ ಕೂಡ ಅಸೆಂಬಲ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಅಸೆಂಬಲ್ ಮಾಡೋದು ಕೂಡ ತೋರಿಸ್ತೀನಿ ನಿಮಗೆ. ಸೊ ನಾರ್ಮಲ್ ಪರ್ಸನ್ ಕೂಡ ಆರಾಮಾಗಿ ಅಸೆಂಬಲ್ ಮಾಡ್ಬೋದು. ಇಷ್ಟ ಇತ್ತು ಈ ಇದರಲ್ಲಿ, ಈ ಬಾಕ್ಸಲ್ಲಿ. ಮತ್ತೆ ಈ ಬಾಕ್ಸ್ನ ಸೈಡಿಗೆ ಇಟ್ಬಿಡೋಣ. ಸೊ ಈ ಫ್ಯಾನನ್ನು ಈಗ ನಾವು ಅಸೆಂಬಲ್ ಮಾಡೋಣ. ಅಸೆಂಬಲ್ ಮಾಡೋಕ್ಕೆ ತುಂಬ ಟಫ್ ಏನು ಅನ್ನಿಸ್ತಾ ಇಲ್ಲ ಗೈಸ್. ಒಂದು 10 ರಿಂದ 15 ನಿಮಿಷ ಟೈಮ್ ಒಳಗೆ ಆರಾಮಾಗಿ ಅಸೆಂಬಲ್ ಆಗೋಗುತ್ತೆ. ಬನ್ನಿ ಹಾಗಾದ್ರೆ ತಡ ಯಾಕೆ ಮಾಡೋದು, ಅಸೆಂಬಲ್ ಮಾಡಿ ಫ್ಯಾನ್ ಸ್ಪೀಡ್ ಕೂಡ ಚೆಕ್ ಮಾಡೋಣ. ಹಾಗೂ ಏರ್ ಫ್ಲೋ ಕೂಡ ನಮಗೆ 5 to 6 ಫೀಟ್ವರೆಗೂ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಬನ್ನಿ. ಸೊ ಬಾಕ್ಸ್ ಕಂಟೆಂಟ್ ಅಲ್ಲಿ ನಮಗೆ ಇಷ್ಟಕ್ಕೊಂದೆಲ್ಲ ಪ್ರಾಡಕ್ಟ್ ಸಿಗ್ತಾ ಇರೋವಂಥದ್ದು ಈ ಫ್ಯಾನ್ ಒಳಗಡೆ. ಈಗ ಇದನ್ನ ಮಾಡೋಣ ಅಸೆಂಬಲ್. ಸಾರಿ, ನಮ್ಮ ಮನೆಯದ ಸ್ವಲ್ಪ ಸಾಮಾನು ಕಾಣ್ತಾ ಇದ್ರೆ ಅದನ್ನ ಸ್ವಲ್ಪ ಇಗ್ನೋರ್ ಮಾಡಿ ಫ್ಯಾನ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ಅಸೆಂಬಲ್ ಮಾಡೋ ಕಡೆ ಹೋಗೋಣ. ಈ ಅಸೆಂಬಲ್ ಪಾರ್ಟಿಗೆ ಬರೋದಾದ್ರೆ, ಈ ಅಸೆಂಬ್ಲಿಯಲ್ಲಿ ನಿಮಗೆ ಒಂದು 4 ಸ್ಕ್ರೂ ಇರುತ್ತೆ. ಅದಕ್ಕೆ ರಿಮೂವ್ ಮಾಡಬೇಕಾದ್ರೆ ನಿಮಗೆ ಒಂದು ಸ್ಕ್ರೂ ಡ್ರೈವರ್ ಬೇಕಂತ ಏನಿಲ್ಲ. ಸೊ ನಾನು ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಮನೇಲಿರುವಂಥ ಸ್ಪೂನ್. ನೀವು ಕೂಡ ಯೂಸ್ ಮಾಡ್ಬೋದು ಸ್ಪೂನನ್ನು. ಸೊ ಹಾಗೆ ಒಂದು ಕಟರ್ ಕೂಡ ತೊಗೊಂಡಿದ್ದೆ, ಇದು ಮನೇಲಿದ್ದಿದೆ. ಸೊ ಫೋನ್ ಮಮ್ಮಿ ನೋಡಿದ್ರೆ ಹೊಡೆದ್ಬಿಡ್ತಾರೆ. ಸೊ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಇದು ತೆಗಿಯಕ್ಕೆ ಬರಲಿಲ್ಲ, ಅದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದು ನಮ್ಮ ಪ್ರೊಪೆಲ್ಲರ್ ನೋಡ್ಬೋದು, ಇದು ಪ್ಯೂರ್ ಪ್ಲಾಸ್ಟಿಕ್ ಗೈಸ್ ಇದು. ಹಾಗೂ ಇದರಲ್ಲಿ ಇದು ಮೆಟಲ್ ಇದೆ. ಇದು ಗಾರ್ಡ್ ಏನು ಕಾಣ್ತಾ ಇದೆಯಲ್ಲ, ಒಂದು ಫ್ರಂಟಿಗೆ ಒಂದು ಬ್ಯಾಕಿಗೆ ಗಾರ್ಡ್ ಬರುತ್ತೆ. ಸೊ ಇದು ಮೆಟಲ್ಲು. ಹಾಗೂ ನೋಡ್ಬೋದು ಇದರಲ್ಲಿ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಇದು ಮೇಲೆ ಹಾಕೋದು ಈ ಗಾಡಿಗೆ ಲಾಕ್ ಮಾಡುವಂಥದ್ದು. ನೋಡಿ
ಇದು ಫ್ರಂಟ್ ಗಾರ್ಡ್, ಇದು ಬ್ಯಾಕ್ ಗಾರ್ಡ್, ಇದು ಫ್ರಂಟ್ ಗಾರ್ಡ್. ಇದಾದಮೇಲೆ ನಮ್ಮ ಬೇಸಿಗೆ ಬರೋದಾದರೆ ಫಸ್ಟು ಬೇಸಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಇನ್ಸ್ಟಾಲೇಷನ್ನ ಬೇಸಿಂದ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಸೊ ನೋಡಿ, ನಿಮಗೆ ಇಲ್ಲಿ 4 ಸ್ಕ್ರೂ ಸಿಗ್ತಾ ಇರುವಂಥದ್ದು. ಇದನ್ನು ಲೂಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಸ್ಪೂನ್ ವರ್ಕ್ ಆಗುತ್ತೆ. ನೋಡಿ ಈ ಥರ. ಸೊ ನೋಡಿ, ಈ 4 ಸ್ಕ್ರೂ ಓಪನ್ ಆಯಿತು ಈಗ. ಸೊ ಇದನ್ನು ಸೈಡ್ ಇಟ್ಬಿಟ್ಟು ಈ ಥರ ಇದರ ಕ್ಯಾಪ್ ಬಂದ್ಬಿಡುತ್ತೆ. ಇದು ಬ್ಲ್ಯಾಕ್ ಪ್ಲಾಸ್ಟಿಕ್ ಬರುತ್ತಲ್ಲ, ಬ್ಲ್ಯಾಕ್ ಪ್ಲಾಸ್ಟಿಕ್ ನೀವು ನೋಡಿರ್ತಾರೆ, ಅದೇ ಪ್ಲಾಸ್ಟಿಕ್ ಇದು. ಇದರ ನಿಮಗೆ ಗ್ರಿಪ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಬಜೆಟ್ ಲೆವೆಲ್ಗೆ, ಇದರ ಪ್ರೈಸ್ ಲೆವೆಲ್ಗೆ ನೋಡೋದಾದರೆ ದಟ್ಸ್ ಓಕೆ. ಸೊ ಈಗ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಕರೆಕ್ಟ್ ಹೋಲ್ಸನ್ನ ಚೆಕ್ ಮಾಡ್ಕೊಳ್ಳಿ, ಹೋಲ್ಸ್ ಮೇಲೆ ಇಟ್ಕೊಳ್ಳಿ. ಸೊ ಹಾಗೂ ಇದರ ರಾಡ್ ಬರುತ್ತಲ್ವ, ಈ ರಾಡ್ನ ತಗೊಳ್ಳಿ, ಬ್ಲೂ ಕ್ಯಾಪನ್ನು ಮ್ಯಾಲ್ ಮಾಡಿಬಿಟ್ಟು ಸೊ ಇದರ 4 ಹೋಲ್ಸ್ಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನಿಮಗೆ ಸ್ಕ್ರೂಸ್ ಇರುತ್ತಲ್ವ, ಆ ಸ್ಕ್ರೂಸ್ ಕೂಡ ಇದನ್ನು ಫಿಟ್ ಮಾಡ್ಕೋಬೇಕಾಗತ್ತೆ. 4 ಸ್ಕ್ರೂನ ಇಲ್ಲಿ ಫಿಟ್ ಮಾಡ್ಕೋಬೇಕಾಗತ್ತೆ. ಈ ಪ್ಲೇಟ್ಗೂ ತೆಳಗಿನ ಬೇಸ್ ಪ್ಲೇಟ್ಗೂ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಸ್ಪೂನ್ ಟೈಟ್ ಮಾಡಿಗೆ. ಸೊ ಕೈಯಿಂದ ಮಾಡ್ತಾ ಇದ್ದೀನಿ, ಟೈಟ್ ಮಾಡಿ. 4 ಸ್ಕ್ರೂ ಫಿಟ್ ಆಯಿತು. ಸೊ ಈಗ ಈ ಬ್ಲೂ ಕ್ಯಾಪ್ ಇದೆಯಲ್ಲ, ಇದ್ರ ಮೇಲೆ ಈ ಥರ ಹಾಕಿಬಿಟ್ರೆ ಇದು ಸೆಟಪ್ ಆಯಿತು. ಸೊ ಈಗ ನಮ್ಮ ಗಾರ್ಡನ್ನು ನಮ್ಮ ಮೋಟ್ರಿಗೆ ಹಾಕುವಂಥ ಸಮಯ. ಬನ್ನಿ, ಇದು ಇರುವಂಥ ನಮ್ಮ ಮೋಟರ್. ಸೊ ಇದನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಇದನ್ನು ರಿಮೂವ್ ಮಾಡ್ಕೊಂಡ್ಬಿಟ್ಟು ಸೊ ಇದು ನೋಡಿ ನಮ್ಮ ಬ್ಯಾಕ್ ಗಾರ್ಡು. ಸೊ ಇಲ್ಲಿ ನಿಮಗೆ 2 ಸ್ಟಿಚಸ್ ಕಾಣ್ತಾ ಇರ್ಬೋದು. ಸೊ ಇದನ್ನು ಇಲ್ಲಿ ಹಾಕಬೇಕಾಗತ್ತೆ ಈ ಥರ ನೋಡಿ. ದೆನ್ ಈ ಥರ ಕುಂದರ್ಸ್ಕೊಂಡ್ಬಿಟ್ಟು ಸೊ ನೋಡಿ, ಈ ಥರ ಕುಂದರ್ಸ್ಕೊಂಡ್ಬಿಟ್ಟು ಇಲ್ಲಿ ಇದನ್ನ ಟೈಟ್ ಮಾಡಿಕೊಂಡ್ರೆ ಸೊ ಇಲ್ಲಿ ನಮ್ಮ ಫಸ್ಟ್ ಗಾರ್ಡು ಇನ್ಸ್ಟಾಲ್ ಆಯಿತು. ಸೊ ಈಗ ಸೆಕೆಂಡ್ ನಮ್ಮ ಪ್ರೊಪೆಲ್ಲರ್ ಇದಕ್ಕೆ ಹಾಕಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಮ್ಮ ಪ್ರೊಪೆಲ್ಲರ್ ಈಗ ಸೆಟ್ ಆಗ್ತಾ ಇದೆ. ಈಗ ನೋಡಿ, ನಮ್ಮ ಪ್ರೊಪೆಲ್ಲರ್ ಕೂಡ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಲೂಸ್ ಇದ್ರೆ ಸ್ವಲ್ಪ ಕಿತ್ಕೊಂಡು ಬೀಳೋ ಕೂಡ ಚಾನ್ಸಸ್ ಇರುತ್ತೆ. ಸೊ ನೋಡಿ, ನಮ್ಮ ಪ್ರೊಪೆಲ್ಲರ್ ಈಗ ಇನ್ಸ್ಟಾಲ್ ಆಯಿತು. ಸೊ ಇದರ ಮೇಲೆ ಒಂದು ಕ್ಯಾಪ್ ಬರುತ್ತೆ ನೋಡಿ, ಈ ಥರ ಕ್ಯಾಪ್ ಬರುತ್ತೆ. ಸೊ ಅದನ್ನು ಟೈಟಾಗಿ ಹಾಕಬೇಕಾಗತ್ತೆ ನಿಮಗೆ. ಸೊ ನೋಡಿ, ಇಷ್ಟು ಈಸಿ ಇದೆ. 1-2 ಟೈಮ್ಸ್ ಟ್ರೈ ಮಾಡಬೇಕಷ್ಟೆ. ಸೊ ಈಗ ನಾನು ಒಬ್ಬನೇ ಇರೋದ್ರಿಂದ ಒಬ್ಬನೇ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ಒಬ್ಬನೇ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ನೋಡಿ, ಇದು ಆದಮೇಲೆ ಈಗ ನಮ್ಮ ಈ ಕ್ಲಿಪ್ಪನ್ನು ಇಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಇದು ಎರಡನ್ನ ಜೋಡಣೆ ಮಾಡುವಂಥದ್ದು. ಸೊ ಇದು ನೋಡಿ, ಬಿದ್ದೋಗಿತ್ತು. ಓಕೆ, ಈ ಥರ ಹಾಕ್ಕೊಂಡಾದ್ಮೇಲೆ ಇದೊಂದು ಸ್ವಲ್ಪ ನಿಮಗೆ ಇರಿಟೇಟಿಂಗ್ ಅಂತ ಅನ್ನಿಸ್ಬೋದು. ನಿಮ್ಮ ದುಡ್ಡನ್ನು ಸೇವ್ ಮಾಡ್ತೀರಂದರೆ ನಾನು ಇದನ್ನು ನೆಲದ ಮೇಲೆ ಇಟ್ಬಿಡ್ತೀನಿ. ಸೊ ಈ ಥರ ಇಟ್ಟರೆ ನನಗೆ 2 ಹ್ಯಾಂಡ್ಸ್ ಫ್ರೀ ಆಗುತ್ತಲ್ವ, ಆವಾಗ ಇನ್ಸ್ಟಾಲೇಷನ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ಥರ ಹಾಕ್ಕೊಳ್ಳಿ. ಸೊ ಇದು ಬೇಸ್ ಇರುತ್ತಲ್ಲ, ಈ ಕ್ಲಿಪ್ಪನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಕ್ಲಿಪ್ಪನ್ನು ಈ ಥರ ಕರೆಕ್ಟಾಗಿ ಎರಡಕ್ಕೂ ಸಮಾನವಾಗಿ ಇಡಬೇಕಾಗುತ್ತೆ. ಹಾಗೂ ಈ ಮೇಲೆ ಕೊಟ್ಟಿದ್ದಾರಲ್ಲ ಕ್ಲಿಪ್ಪು, ಆ ಕ್ಲಿಪ್ಪನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೋಡಿದ್ರ, ಎಷ್ಟೇ ಈಸಿ ಕೆಲಸ ಇದು, ಏನಿಲ್ಲ. ಒಂದು ಸ್ಕ್ರೂ ಇತ್ತು,
ಸೊ ಅದಕ್ಕೆ ಒಂದು ನಟ್ ಇರುತ್ತೆ, ಈಗ ಹಾಕ್ಬೇಕಿರುತ್ತೆ. ಅದು ನಟ್ಟು ಕಳೆದೋಗಿತ್ತು, ಸೊ ನಟ್ಟು ನಾನು ತಗೊಂಡು ಹಾಕಿದೀನಿ ಈಗ. ಸೊ ಅದಕ್ಕೆ ಈ ಟ್ರಾನ್ಸಾಕ್ಷನ್ ಕೂಡ ಮಾಡಿರೋದು. ಹಾಗೆ ಕಿಟಕಿ ಹೊಡೆದ್ರಿ ರೆಡಿ ಆಗಲ್ಲ, ನಾನು ಸ್ಕ್ರೂ ತಂದು ಹಾಕಿದೀನಿ ಇದಕ್ಕೆ. ಸೊ ಈಗ ರೆಡಿ ಆಗಿದೆ, ನಮ್ಮ ಪ್ರೊಪೆಲ್ಲರ್ ಸೆಟ್ ಆಗಿದೆ, ಗಾರ್ಡ್ ಸೆಟ್ ಆಗಿದೆ, ಮೋಟರ್ ಕೂಡ ಆಲ್ರೆಡಿ ಅಸೆಂಬಲ್ ಆಗಿ ಬಂದಿರುತ್ತೆ. ನಿಮ್ಗೆ ಅಷ್ಟಕ್ಕೊಂದು ಟಫ್ ಅನ್ಸಲ್ಲ, ಒಂದು 15 ನಿಮಿಷ ಕೊಟ್ಬಿಟ್ಟು ಲೈನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಆರಾಮಾಗಿ ರೆಡಿ ಆಗುತ್ತೆ. ಸೊ ಈಗ ನೆಕ್ಸ್ಟ್ ನಮ್ಮ ಸ್ಟೆಪ್ ಏನಂದ್ರೆ, ಇಲ್ಲಿ ಒಂದು ನಿಮ್ಗೆ ಸ್ಕ್ರೂ ಕೊಟ್ಟಿರ್ತಾರೆ ನೋಡಿ, ರೊಟೇಟರ್ ಕಾಣ್ತಾ ಇದೆಯಾ? ಈ ರೊಟೇಟರ್ ನ ನೀವು ಲೂಸ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ನಾನು ಲೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೂಸ್ ಮಾಡ್ಕೊಂಡಾದ್ಮೇಲೆ ನಮ್ಮ ಇಲ್ಲಿ ಇದೆ ಅಲ್ವಾ, ನಮ್ಮ ಬೇಸ್ ಮತ್ತೆ ರಾಡ್ ಅಡ್ಜಸ್ಟ್ ಮಾಡಿದ್ರಲ್ಲ ಆಗಲೇ. ಸೊ ಇದನ್ನ ಈ ಕಡೆ ತಗೊಂಡ್ಬಿಟ್ಟು ಈ ಹೆಡ್ ಇದೆಯಲ್ಲ ಇದ್ರ ಮೇಲೆ ಕೂರಿಸಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಈ ಫ್ಯಾನ್ ಒಳಗಡೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ, ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈ ಹೆಡ್ ಅನ್ನ ಹುಷಾರಾಗಿ ಇಟ್ಕೊಳ್ಳಿ, ಮೋಟರ್ ವೇಟ್ ಇದೆ. ಸೊ ನೋಡಿ, ಈಗ ಇದ್ರ ಮೇಲೆ ಕೂರಿಸ್ಬಿಟ್ಟು ಫುಲ್ ಟೈಟ್ ಆಗಿ ಕೂರಿಸಿ. ಫಸ್ಟ್ ನೋಡಿ, ಇನ್ನೂ ಲೂಸ್ ಆಗಿದೆ ನೋಡಿ, ಕೂರ್ತಂದ್ರೆ ಈ ತರ ಟಕ್ ಅಂತ ಸೌಂಡ್ ಬರುತ್ತೆ. ಸೊ ಇದನ್ನ ಟೈಟ್ ಮಾಡ್ಕೊಳ್ಳಿ. ಇದನ್ನ ಟೈಟ್ ಆದ್ಮೇಲೆ ನೋಡಿ, ಈ ತರ ಶೇಕ್ ಆಗಲ್ಲ, ಇದು ಆಟಾಡೋದಿಲ್ಲ. ಆಮೇಲೆ ನೋಡಿ, ಇಲ್ಲಿ ನಿಮ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲಿ ಇದೆ, ನಿಮ್ಗೆ ಎಷ್ಟು ಬೇಕಷ್ಟು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದರ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಹೈಟ್ ಇಷ್ಟಿದೆ. ಮಿನಿಮಮ್ ಹೈಟ್ ಎಷ್ಟು ಬರುತ್ತೆ, ಮ್ಯಾಕ್ಸಿಮಮ್ ಹೈಟ್ ಇಷ್ಟು ಬರುತ್ತೆ ನೋಡ್ಕೊಳ್ಳಿ. ಸೊ ಈಗ ನಾವು ಇದನ್ನ ಪ್ಲಗ್ ಇನ್ ಮಾಡೋಣ. ಈಗ ನಾವು ನಮ್ಮ ಫ್ಯಾನ್ ಅನ್ನ ಪ್ಲಗ್ ಇನ್ ಮಾಡಿದೀವಿ. ಸೊ ನೋಡಿ, ಫ್ಯಾನ್ ಈಗ ಆನ್ ಆಯ್ತು. 1ನೇ ಪಾಯಿಂಟಿಗೆ ಇಷ್ಟಿರುತ್ತೆ, 2ನೇ ಪಾಯಿಂಟಿಗೆ ಇಷ್ಟಿರುತ್ತೆ. ಸೊ ನೋಡಿ, ನನ್ನ ವಾಯ್ಸ್ ನಾಯ್ಸಿ ಫೀಲ್ ಆಗ್ಬೋದು ಬಿಕಾಸ್ ಆಫ್ ದ ಫ್ಯಾನ್ ಸೌಂಡ್. ಸೊ ನೋಡಿ, ಇದು ಸ್ಪೀಡ್ 3ಗೆ ನೋಡ್ಕೊಂಡು. ಸೊ ಇದು ಇನ್ನೊಂದು ಇದರ ಪ್ರೋಸ್ ಏನಂತ ಗೊತ್ತು ನಿಮ್ಗೆ, ಬಜೆಟ್ ಕ್ವಾಲಿಟಿಯಲ್ಲಿ ಇದು ಸಿಕ್ಬಿಡುತ್ತೆ. ಕೋನ್ಸ್ ಏನಪ್ಪಾ ಅಂದ್ರೆ ನನಗೆ ಅನ್ಸಿದ ಪ್ರಕಾರ ಇದು ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಹಾಗೂ ಹೆವಿ ಶೇಕರ್. ಸೊ ಫೈನಲ್ ಹೇಳಬೇಕು ಅಂತ ಹೇಳಿದ್ರೆ 18,000 ಪ್ರೈಸ್ಗೆ ಇದು ಒಂದು ಡೀಸೆಂಟ್ ಆಪ್ಷನ್ ಅಂತ ನನ್ನ ಕಡೆಯಿಂದ ನಾನು ಹೇಳ್ತೀನಿ. ಸೊ ಫ್ಯಾನ್ ಬಜೆಟ್ ಅಲ್ಲಿ ರಿಲಯಬಲ್ ಇದೆ, ಪ್ಲಾಸ್ಟಿಕ್ ಫುಲ್ ಮೆಟೀರಿಯಲ್ ಇದೆ, ಇನ್ಸ್ಟಾಲೇಷನ್ ಕೂಡ ನೀವು ನೋಡಿದ್ರಿ. ಓವರ್ ಎಕ್ಸ್ಪೆಕ್ಟೇಷನ್ ಇದ್ರೆ ಡಿಸಪಾಯಿಂಟ್ ಆಗಬಹುದು ನೀವು ಇದರ, ಬಟ್ ನಾರ್ಮಲ್ ಡೈಲಿ ಯೂಸ್ಗೆ ಓಕೆ ಇದೆ. ಈ ಸಮ್ಮರ್ನ ಹೆಂಗಾದ್ರೂ ಮಾಡಿ ಕಳೀರಿ ಫ್ರೆಂಡ್ಸ್, ಮತ್ತೆ ದೇವಿ ದುಡ್ಡು ಹಾಕಿ ತಗೊಳ್ಳುವಂತ ಆ ಥರ ಯೋಚನೆ ಮಾಡ್ತಾ ಇದ್ರೆ ಹತ್ರ ಬಜೆಟ್ ಕಮ್ಮಿ ಇರೋದಕ್ಕೆ ನಾನು ಇದನ್ನ ತರಿಸಿದ್ದೀನಿ. ನಿಮ್ಮ ಹತ್ರ ಒಂದು 1,000 ರೂಪಾಯಿ ಜಾಸ್ತಿ ಇದೆ, ನಿಮಗೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಫ್ಯಾನ್ ಸಿಗುತ್ತೆ. ಸೊ ಇದು ಇತ್ತು ನಮ್ಮ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸಿ, ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ ಸ್ಟಾರ್ಟ್ ಆಗಿ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀವಿ, 1 ಮಂತ್ ಆಗಿದೆ. ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ನಮಸ್ಕಾರ.